ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಂಡರರ್ಸ್ ಟೇಲ್ಸ್. ಸೊ ಇವತ್ತು ನಮ್ಮ ಮನೆ ಹತ್ರನೇ ಒಂದು ಮೇಳ ಥರ ಇದೆ, ಸೊ ಸಮ್ಮರ್ ಫೆಸ್ಟಿವಲ್. ಸೊ ಅದಕ್ಕೆ ಇಲ್ಲಿ ಬಂದಿದೆ ಆ್ಯಂಡ್ ಇವಾಗ ಸದ್ಯಕ್ಕೆ ಇಲ್ಲಿ ರೀಚ್ ಆಗಿದ್ದೀನಿ. ಟೈಮ್ ಆಲ್ಮೋಸ್ಟ್ ಇವಾಗ 6:30 ಆಗಿದೆ. ನೋಡುವ ಏನೆಲ್ಲ ಇದೆ ಈ ಮೇಳದಲ್ಲಿ ಅಂತ. ಚೆನ್ನಾಗಿದೆ ಬೈಕಲ್ಲ. ಸೊ ಇಲ್ಲಿ ಒಂದು H2 ಅಂತ ಒಂದು ಬ್ರ್ಯಾಂಡ್ ಇದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಲ್ಲ ಕಲರ್. ये अच्छा है, यहाँ पे तो लिखा था फिलहाल. ये तो मस्त है देखने के लिए. देखो 100 में मिल रहा है, लेकिन ये डुप्लीकेट पिल्ला है. डुप्लीकेट है क्या? This one is good. Yeah, it's looking good. It's very lightweight. Copenhagen करके कुछ तो ब्रांड. इनका ही डॉग होगा ना. हेलो. He smells Simba. In the pink color raincoat. But I have a good raincoat, so I'm दादी जा रही है क्या? क्लोज कर रही है. ಶ್ರುತಿ ಎಂತ ಅರ್ಥ ಆಗ್ತಾ ಇದೆ ನಿಮಗೆ? ಟ್ರೈ ಮಾಡ್ತಾ ಇದ್ದೀನಿ, ಅರ್ಥ ಆಗತ್ತಾ ಅಂತ ನೋಡಕ್ಕೆ. ಕಲರ್ಫುಲ್ ಕ್ಯಾಪ್ಸ್ 300 for 3. ಇವೆಲ್ಲ ಫುಲ್ ಕ್ಯಾಪ್ಸ್ ಇದೆ. ಓ, ಈ ಕ್ಯಾಪ್ ತಗೊಳ್ಳ ನಾನು. ಈ ಕ್ಯಾಪ್ ತಗೋತೀನಿ ನಾನು. 69 ಜಾಸ್ತಿ ಆಯ್ತಲ್ಲ? ಹೌದು, ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು. 69. ನಾಯ್ ಸೊ ಇವತ್ತು ಕ್ರಿಶ್ಚಿಯನ್ಸ್ಬರ್ಗ್ ಕೋಪನ್ಹ್ಯಾಗನ್ ಸುತ್ತಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಸದ್ಯಕ್ಕೆ ಎಂಟರ್ ಆಗಿದ್ವಿ. ಎಂಟ್ರಿ ಟಿಕೆಟ್ ಬಂದು ಇಲ್ಲಿಗೆ 212 DKK ಆಗಿದೆ, ಆಲ್ಮೋಸ್ಟ್ ಒಂದು 20 euro ಅನಿಸುತ್ತೆ. ಆ್ಯಂಡ್ ಇವಾಗ ಜಸ್ಟ್ ಎಂಟ್ರಿ ಆಗಿದ್ದೀವಿ, ನೋಡ್ಬೋದು ಹೇಗಿದೆ ಅಂತ. ಜನ್ಮದಿಂದ ವಾಸು ಅವಿವೆಲ್ಲ ಬಂದಿದ್ದಾರೆ ಆ್ಯಂಡ್ ಆದಿಕರ್ಣ ಇದ್ದಾರೆ. ಇಲ್ಲೆಲ್ಲ ರೂಮಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ರೂಮಲ್ಲಿ ಏನಾಗಿತ್ತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ನಾವಿರೋದು ಕ್ರಿಸ್ಟಿಯನ್ ಬೋರ್ಗ್ ಪ್ಯಾಲೇಸಿನ ದಿ ಗ್ರೇಟ್ ಹಾಲ್ ಅಂತ. ಇದು ನೀವು ನೋಡ್ತಾ ಇರಬಹುದು, ಇಲ್ಲಿ ಬಹಳಷ್ಟು ಪೇಂಟಿಂಗ್ಸ್ ಥರ ಇದೆ. ಆದರೆ ಇದು ಯಾವುದು ಪೇಂಟಿಂಗ್ ಅಲ್ಲ, ಇದು ಟೇಪಿಸ್ಟ್ರಿ ಅಂದರೆ ನಮ್ಮ ಕಾರ್ಪೆಟ್ ಇರುತ್ತಲ್ಲ ಆ ಥರನೇ ಒಂದೊಂದು ಎಳೆಯನ್ನು ನೇಯ್ದು ಮಾಡ್ತಾರೆ. ಇದರಲ್ಲಿ ಹಲವಾರು ಕಥೆಗಳು ಹಾಗೂ ಸನ್ನಿವೇಶಗಳನ್ನ ಇದರಲ್ಲಿ ಅಳವಡಿಸಿರ್ತಾರೆ. ಇದನ್ನು ಮಾಡಿದವ್ರ ಹೆಸರು ಬಂದು ಜಾನ್ ನ್ಯೂಗಾರ್ಡ್ ಅಂತ. ಅದು ನಾನು ಕರೆಕ್ಟಾಗಿ ಹೇಳ್ತಿದ್ದೀನ ಇಲ್ವಾ ಗೊತ್ತಿಲ್ಲ, ಬಟ್ ಡೇನಿಷ್ ಹೆಸರದು ಜಾನ್ ನ್ಯೂಗಾರ್ಡ್ ಅಂತ. 2000ರಲ್ಲಿ ಕ್ವೀನ್ ಮಾರ್ಗರೆಟ್ II ಅವರ 50th ಬರ್ತ್ಡೇಗೆ ಇದನ್ನು ಮಾಡಿಸಿದ್ದು. ಇದರಲ್ಲಿ ಬಹಳಷ್ಟು ಕಥೆಗಳಿದೆ. 1000 ವರ್ಷದ ಡೆನ್ಮಾರ್ಕ್ ಹಿಸ್ಟ್ರಿನ ಥ್ರೂ ಆರ್ಟ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಹಳೇ ಈ ಗಾರ್ಮ್ ಅಂತಾರಲ್ಲ, ಈ ವೈಕಿಂಗ್ಸ್ ಅಂತ ಆ
ಜನರೇಷನಿಂದ ಹಿಡಿದು ಈಗಿನ ಹಿಸ್ಟ್ರಿಗೂ ಅಳವಡಿಸಿದ್ದಾರೆ. ಸೊ ಏನಿದು? ಇದರ ಹೆಸರು ಇಲ್ಲಿ ನೀವು ನೋಡ್ತಾ ಇರೋದು ಇದೆಲ್ಲ ಗಾಬ್ಲಿನ್ ಆರ್ಟ್ ವರ್ಕ್ ಅಂತ. ಗಾಬ್ಲಿನ್ ಅಂದರೆ ನಮ್ಮ ಕಾರ್ಪೆಟ್ನ ಹೆಂಗೆ ನಾವು ಒಂದೊಂದೇ ಎಳೆನ ವೀವ್ ಮಾಡ್ತೀವೋ ಹಾಗೆ ಇದು ಟೇಪಿಸ್ಟ್ರಿ ಟೆಕ್ನಿಕ್ನ ಉಪಯೋಗಿಸ್ಕೊಂಡು ವಾಲಿಗೆ ಒಂದು ಆರ್ಟ್ ವರ್ಕ್ ಮಾಡಿರ್ತಾರೆ, ಅದಕ್ಕೆ ಗಾಬ್ಲಿನ್ ಅಂತಾರೆ. ಸೊ ಬೇಸಿಕಲಿ ಇದೆಲ್ಲ ಪೇಂಟಿಂಗ್ ಅಲ್ಲ, ಎಲ್ಲ ಕಾರ್ಪೆಟ್ಸ್ ಥರನೇ ಇದೆ. ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ಬೋರ್ಗ್ ಪ್ಯಾಲೇಸಿಗೆ ಹೋದಾಗ ಬರೀ ನಮಗೆ ರಾಜಮನೆತನದ ಬಗ್ಗೆ ಅಲ್ಲ, ತುಂಬ ಆರ್ಟ್ ಬಗ್ಗೆ ರಾಜಮನೆತನದವರು ಇಂಟ್ರೆಸ್ಟ್ ತೋರಿಸ್ತಿದ್ರು ಅಂತ ಗೊತ್ತಾಯಿತು. ಆ್ಯಕ್ಚುಲಿ ಅರಮನೆ ಒಳಗೆ ಹೋಗ್ತಾ ಇದ್ದಂಗೆ ನಮಗೆ ಅವ್ರದ್ದು ಫುಲ್ಲು ಫ್ಯಾಮಿಲಿ ಟ್ರೀ ಎಲ್ಲ ಕಾಣಿಸ್ತು. ಈ ಅರಮನೆ ನಾಟ್ ಓನ್ಲಿ ಹಿಸ್ಟ್ರಿಗೆ ಫೇಮಸ್ಸು, ಆ್ಯಕ್ಚುಲಿ ಆರ್ಟ್, ಆಮೇಲೆ ಇವ್ರದ್ದು ರಾಜಮನೆತನದ ಕತೆ ಕೇಳೋಕ್ಕೇ ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೈಲೈಟ್ ಅಂದರೆ ಥ್ರೋನ್ ಹಾಲ್, ರಾಜ ಮತ್ತು ರಾಣಿ ಸಿಂಹಾಸನ ಇದೆ ಇಲ್ಲಿ. ಇದನ್ನು ನೋಡಿದಾಗ ನಾವೇ ಯಾವುದೋ ಕತೆ ಲೋಕಕ್ಕೆ ಹೋಗಿದ್ದೀವಿ ಅನ್ನಿಸ್ತಿತ್ತು. ಸೊ ಇದು ಕಿಂಗ್ ಸ್ಟೇರ್ ಕೇಸ್ ಈ ಥರ ಕಾಣಿಸ್ತಾ ಇದೆ. ಸೊ ಇವಾಗ ಪ್ಯಾಲೇಸಿಂದ ಆಚೆ ಬಂದು ಪ್ಯಾಲೇಸ್ ಇನ್ನೊಂದು ರೂಮ್ ಬಂದಿದೆ. ಇವಾಗ ರೂಮ್ ಹಾಲ್ ಆಫ್ ಜಾಯಿಂಟ್ಸ್ ಅಂತ ಹೋಗ್ತಾ ಇದ್ದೀವಿ. ಬಟ್ ಸಖತ್ತಾಗಿದೆಯಲ್ಲ ಇದು, ಈ ರಿಂಗ್ಸ್ ಸಖತ್ತಾಗಿದೆ. €37. ಸೊ ಬೇಸಿಕಲಿ ಇವಾಗ ಅಂಡರ್ಗ್ರೌಂಡ್ ರೂಯಿನ್ಸಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಬೇಸಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಲ್ಲಿ ಹಿಸ್ಟ್ರಿ ಬಗ್ಗೆ, ಕ್ಯಾಸಲ್ ಬಗ್ಗೆ ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನು ಇವಾಗ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಅಂಡರ್ಗ್ರೌಂಡಲ್ಲಿ ಈ ಥರ ಕಾಣಿಸ್ತಿದೆ, ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ ಹಿಸ್ಟ್ರಿ ಬಗ್ಗೆ ಎಲ್ಲ. ಸೊ ಅದನ್ನು ಇವಾಗ ನಾವು ನೋಡ್ತಾ ಇದ್ದೀವಿ.